ಹೊಡಿಲೇಬೇಕು ಅಂತ. ಇನ್ನೊಂದು ಮಾತು ಹೇಳ್ತೀನಿ, ಸಾಧಾರಣವಾಗಿ ಒಂದು ಶಾಂತಿ ಪ್ರಿಯ ರಾಷ್ಟ್ರಗಳು ಯಾವತ್ತೂ ಕೂಡ ಯುದ್ಧವನ್ನು ಬಯಸೋದಿಲ್ಲ ಅಂತೇಳಿ. ನಿಜ, ಯಾರು ಕೂಡ ಯುದ್ಧವನ್ನು ಬಯಸೋದಿಲ್ಲ. ಯಾಕಂದ್ರೆ ಒಂದು 20 ವರ್ಷ 30 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ. ಆದ್ರೆ ನಮ್ಗನ್ಸೋದು ಇವತ್ತಿನ ಭಾರತೀಯ ಸ್ಥಿತಿಗತಿಯಲ್ಲಿ ಹೇಡಿಯ ತರ ಬದುಕೋದಕ್ಕಿಂತ, ಹೇಡಿಯ ತರ 100 ವರ್ಷ ಬದುಕೋದಕ್ಕಿಂತ ವೀರನ ತರ ಮುಂದಿನ ತಲೆಮಾರಾದ್ರೆ ಎಂತ ವೀರಪ್ಪ ಅಂತೇಳಿ. ಹಾಗಿದ್ರೆ ನೀವು ಮಿಲಿಟರಿಗೆಲ್ಲ ಸೇರುವಂತವ್ರು ನೀವು ಆತರ ಭಯ ಬಿಟ್ಟಿದ್ರೆ ಇವತ್ತು ಸೈನ್ಯನೇ ಇರ್ತಾ ಇರಲಿಲ್ಲ. ಸಾಯುವ ಭಯದಲ್ಲಿ ನೀವು ಇಲ್ಲೇ ಇರ್ತಿದ್ರೆ ಅದು ಬೇಡಪ್ಪ, ನಾನು ಯಾವುದೋ ಬಿಸ್ನೆಸ್ ಹೋಟೆಲ್ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಇವತ್ತು ಹೋಗ್ತಾ ಇರಲಿಲ್ಲ. ಇವತ್ತು ಸೈನ್ಯಕ್ಕೆ ಹೋಗೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ, ಯಾವ ರೀತಿಯ ಪ್ರತಿಕಾರವನ್ನು ತಿಳ್ಕೋಬೇಕು ನಿಮ್ಗೆ ಅನಿಸ್ತಾ ಇದೆ? ಅದು ನಾನು ಒಂದ್ ಹೇಳಲಿಕ್ಕೆ ಬಯಸ್ತೇನೆ. ಇನ್ ಆರ್ಡರ್ ಟು ಹ್ಯಾವ್ ಎ ಪೀಸ್ ಯು ರಿಕ್ವೈರ್ ಎ ವಾರ್. ಓಕೆ, ಶಾಂತಿ ಬಯಸುವವರು ರೆಡಿಯಾಗಿರ್ಬೇಕು ವಾರ್ ಮಾಡಲಿಕ್ಕೆ. ಯಾಕಂದ್ರೆ ಇವ್ರನ್ನ ಅತಿಯಾಗಿಬಿಟ್ಟಿದೆ. ಆಗಾಗ ಇವ್ರ ಮನಸ್ಸಿಗೆ ಬಂದ್ರೆ ಅಕ್ಷರಧಾಮ ಟೆಂಪಲ್ಗೆ ಹೋಗ್ಬೋದು, ತಾಜ್ ಹೋಟೆಲ್ ಅಲ್ಲಿ ಮಾಡ್ಬೋದು, ರೋಡಲ್ಲಿ ಹೋಗ್ಬೋದು, ಇಂಡಿಯನ್ ಆರ್ಮಿ ಯೂನಿಟ್ಗಳಲ್ಲಿ ಬಂದು ಮಂಚದ ಕೆಳಗಿದ್ದ ಮಕ್ಕಳಿಗೆ ಶೂಟ್ ಮಾಡ್ಬೋದು, ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಿದ್ದಾರಲ್ಲ. ಈಗ ಆಕ್ಚುಲಿ ಇವರು ಪೋಖ್ರಾನ್ ಅಣು ಪರೀಕ್ಷೆ ಮಾಡಿದಾಗ ಅವರನ್ನೊಂದು ಪ್ರಶ್ನೆ ಕೇಳಲಾಗಿತ್ತು. ಭಾರತ ಯಾವತ್ತೂ ಕೂಡ ಶಾಂತಿ ರಾಷ್ಟ್ರ, ನೀವು ಪೋಖ್ರಾನ್ ಅಣುಬಾಂಬ್ ನೀವು ಇಡೋ ಮುಖಾಂತರ ಏನು ನೀವು ಯುದ್ಧಕ್ಕೆ ಆಹ್ವಾನ ಕೊಡ್ತೀರಾ ಅಂತ. ಅದಕ್ಕೆ ಒಂದು ಮಾತು ಹೇಳಿದ್ರು, ನಾವು ಈಗಲೂ ಕೂಡ ಶಾಂತಿಯನ್ನು ಬಯಸುವಂತ ರಾಷ್ಟ್ರ ನಾವು. ಆದರೆ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ, ನಾವು ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾ ಇದೀವಿ. ಪಕ್ಕದ ರಾಷ್ಟ್ರಗಳಿಗೆ ಶಾಂತಿ ಬೇಡ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ನಾವು ಶಾಂತಿ ಅಂತೇಳಿ ಕೈ ಕಟ್ಟಿ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ. ಹಾಗಾಗಿ ನಮ್ದು ನಾವು ಫಸ್ಟ್ ಅಟ್ಯಾಕ್ ಮಾಡೋದಿಲ್ಲ ಅಂತೇಳಿ ಒಂದು ವೀಕ್ಷಕರ ನಾನು ನೆನಪಿಡ್ತೀನಿ. ನಾನು ರಿಪಬ್ಲಿಕ್ ಕನ್ನಡ ಏನು ಪ್ಲಾಟ್ಫಾರ್ಮ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಸ್ರೇಲ್ನಲ್ಲಿ 3 ವರ್ಷ ಯುವಕರಿಗೆ ಸೈನ್ಯದಲ್ಲಿ ಕೆಲಸ ಮಾಡಲೇಬೇಕು ಅಂತೇಳಿ ಕಂಪಲ್ಸರಿ ಇದೆ. 2 ವರ್ಷ ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆ. ಅಂದ್ರೆ ನೀವು ನಿಮ್ಮಷ್ಟಕ್ಕೆ ಇರಿ, ನಿಮ್ಮ ಕೆಲಸ, ನೀವು ಡಾಕ್ಟರ್, ಇಂಜಿನಿಯರ್, ಮಗದೊಂದೋ ಬಿಸ್ನೆಸ್ ಮ್ಯಾನ್, ಡ್ರೈವರ್ ಏನೋ ಆಗಿರಿ. ಆದ್ರೆ 2 ವರ್ಷ ಮತ್ತು 3 ವರ್ಷ ಟ್ರೈನ್ ಆಗಿರ್ತೀರಿ. ನಿಮ್ಮನ್ನ ಕರೀತಾರೆ ಅಂತ ಅಲ್ಲ. ಆದರೆ ದೇಶಕ್ಕೆ ಆಪತ್ತು ಬಂದಾಗ ನೀವು ಬರಬೇಕು ಅಂತಂದ್ರೆ ನೀವಾಗೇ ಬರಬಹುದು. ಅವತ್ತು ಇಸ್ರೇಲ್ ವಿಚಾರಗಳು ಬಂದಾಗ ವಿಶ್ವದ ಮೂಲೆಯಲ್ಲಿದ್ದವರು ರೆಡಿ ಇದ್ರು. ನಾನು ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರುವಂತದ್ದು. ವಿಸ್ತೃತ ಚರ್ಚೆಯನ್ನು ಮಾಡ್ತಾ ಇದೀವಿ. ಈಗ ಬರ್ತಾ ಇರೋ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ, ಹಿಂದೂಗಳನ್ನೇ ಟಾರ್ಗೆಟ್, ಶಂಕಿತ ಉಗ್ರರ ಗುರುತು ಪತ್ತೆ ಹಚ್ಚಿದ ಎನ್ಐಎ, ರಾಷ್ಟ್ರೀಯ ತನಿಖಾ ದಳ. ಆಸಿಫ್ ಫೌಜಿ, ಅಬು ತಲ್ಹಾ ಗುರುತು ಪತ್ತೆ, ಮುಂದೈತೆ ಮಾರಿ ಹಬ್ಬ. ಉಗ್ರರಿಗೆ ಮಾಹಿತಿ ನೀಡಿದ್ದ ಸ್ಥಳೀಯ ಆಸಿಫ್ ಶೇಖ್. ಉಗ್ರ ಸಂಹಾರಕ್ಕೆ ಫೀಲ್ಡ್ಗಿಳಿದೆ ರಾಷ್ಟ್ರೀಯ ತನಿಖಾ ದಳ. ನಿನ್ನೆ ಇಳಿದಿತ್ತು. 4 ಸೇನಾ ಹೆಲಿಕಾಪ್ಟರ್ಗಳು ಕೂಡ ತಲಾಶಲ್ಲಿ ನಿರತವಾಗಿದೆ ಪಹಲ್ಗಾಮ್ನಲ್ಲಿ. ಈ ಪಹಲ್ಗಾಮ್ ಅನ್ನುವಂತಹ ಭಾಗ ಇದೆಯಲ್ಲ, ಅದು ನೀವು ಅಮರನಾಥ್ ಯಾತ್ರೆ ಹೋಗಬೇಕಾದ್ರೂ ಕೂಡ ಈ ಭಾಗದಲ್ಲೇ ಹೋಗಬೇಕಾಗತ್ತೆ. ಈ ಹಿಂದೆ ಆ ಭಾಗದಲ್ಲಿ ಕೂಡ ಅಮರನಾಥ್ ಹೊಡಿಲೇಬೇಕು ಅಂತ. ಇನ್ನೊಂದು ಮಾತು ಹೇಳ್ತೀನಿ, ಸಾಧಾರಣವಾಗಿ ಒಂದು ಶಾಂತಿ ಪ್ರಿಯ ರಾಷ್ಟ್ರಗಳು ಯಾವತ್ತೂ ಕೂಡ ಯುದ್ಧವನ್ನು ಬಯಸೋದಿಲ್ಲ ಅಂತೇಳಿ. ನಿಜ, ಯಾರು ಕೂಡ ಯುದ್ಧವನ್ನು ಬಯಸೋದಿಲ್ಲ. ಯಾಕಂದ್ರೆ ಒಂದು 20 ವರ್ಷ 30 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ. ಆದ್ರೆ ನಮ್ಗನ್ಸೋದು ಇವತ್ತಿನ ಭಾರತೀಯ ಸ್ಥಿತಿಗತಿಯಲ್ಲಿ ಹೇಡಿಯ ತರ ಬದುಕೋದಕ್ಕಿಂತ, ಹೇಡಿಯ ತರ 100 ವರ್ಷ ಬದುಕೋದಕ್ಕಿಂತ ವೀರನ ತರ ಮುಂದಿನ ತಲೆಮಾರಾದ್ರೆ ಎಂತ ವೀರಪ್ಪ ಅಂತೇಳಿ. ಹಾಗಿದ್ರೆ ನೀವು ಮಿಲಿಟರಿಗೆಲ್ಲ ಸೇರುವಂತವ್ರು ನೀವು ಆತರ ಭಯ ಬಿಟ್ಟಿದ್ರೆ ಇವತ್ತು ಸೈನ್ಯನೇ ಇರ್ತಾ ಇರಲಿಲ್ಲ. ಸಾಯುವ ಭಯದಲ್ಲಿ ನೀವು ಇಲ್ಲೇ ಇರ್ತಿದ್ರೆ ಅದು ಬೇಡಪ್ಪ, ನಾನು ಯಾವುದೋ ಬಿಸ್ನೆಸ್ ಹೋಟೆಲ್ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಇವತ್ತು ಹೋಗ್ತಾ ಇರಲಿಲ್ಲ. ಇವತ್ತು ಸೈನ್ಯಕ್ಕೆ ಹೋಗೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ, ಯಾವ ರೀತಿಯ ಪ್ರತಿಕಾರವನ್ನು ತಿಳ್ಕೋಬೇಕು ನಿಮ್ಗೆ ಅನಿಸ್ತಾ ಇದೆ? ಅದು ನಾನು ಒಂದ್ ಹೇಳಲಿಕ್ಕೆ ಬಯಸ್ತೇನೆ. ಇನ್ ಆರ್ಡರ್ ಟು ಹ್ಯಾವ್ ಎ ಪೀಸ್ ಯು ರಿಕ್ವೈರ್ ಎ ವಾರ್. ಓಕೆ, ಶಾಂತಿ ಬಯಸುವವರು ರೆಡಿಯಾಗಿರ್ಬೇಕು ವಾರ್ ಮಾಡಲಿಕ್ಕೆ. ಯಾಕಂದ್ರೆ ಇವ್ರನ್ನ ಅತಿಯಾಗಿಬಿಟ್ಟಿದೆ. ಆಗಾಗ ಇವ್ರ ಮನಸ್ಸಿಗೆ ಬಂದ್ರೆ ಅಕ್ಷರಧಾಮ ಟೆಂಪಲ್ಗೆ ಹೋಗ್ಬೋದು, ತಾಜ್ ಹೋಟೆಲ್ ಅಲ್ಲಿ ಮಾಡ್ಬೋದು, ರೋಡಲ್ಲಿ ಹೋಗ್ಬೋದು, ಇಂಡಿಯನ್ ಆರ್ಮಿ ಯೂನಿಟ್ಗಳಲ್ಲಿ ಬಂದು ಮಂಚದ ಕೆಳಗಿದ್ದ ಮಕ್ಕಳಿಗೆ ಶೂಟ್ ಮಾಡ್ಬೋದು, ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಿದ್ದಾರಲ್ಲ. ಈಗ ಆಕ್ಚುಲಿ ಇವರು ಪೋಖ್ರಾನ್ ಅಣು ಪರೀಕ್ಷೆ ಮಾಡಿದಾಗ ಅವರನ್ನೊಂದು ಪ್ರಶ್ನೆ ಕೇಳಲಾಗಿತ್ತು. ಭಾರತ ಯಾವತ್ತೂ ಕೂಡ ಶಾಂತಿ ರಾಷ್ಟ್ರ, ನೀವು ಪೋಖ್ರಾನ್ ಅಣುಬಾಂಬ್ ನೀವು ಇಡೋ ಮುಖಾಂತರ ಏನು ನೀವು ಯುದ್ಧಕ್ಕೆ ಆಹ್ವಾನ ಕೊಡ್ತೀರಾ ಅಂತ. ಅದಕ್ಕೆ ಒಂದು ಮಾತು ಹೇಳಿದ್ರು, ನಾವು ಈಗಲೂ ಕೂಡ ಶಾಂತಿಯನ್ನು ಬಯಸುವಂತ ರಾಷ್ಟ್ರ ನಾವು. ಆದರೆ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ, ನಾವು ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾ ಇದೀವಿ. ಪಕ್ಕದ ರಾಷ್ಟ್ರಗಳಿಗೆ ಶಾಂತಿ ಬೇಡ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ನಾವು ಶಾಂತಿ ಅಂತೇಳಿ ಕೈ ಕಟ್ಟಿ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ. ಹಾಗಾಗಿ ನಮ್ದು ನಾವು ಫಸ್ಟ್ ಅಟ್ಯಾಕ್ ಮಾಡೋದಿಲ್ಲ ಅಂತೇಳಿ ಒಂದು ವೀಕ್ಷಕರ ನಾನು ನೆನಪಿಡ್ತೀನಿ. ನಾನು ರಿಪಬ್ಲಿಕ್ ಕನ್ನಡ ಏನು ಪ್ಲಾಟ್ಫಾರ್ಮ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಸ್ರೇಲ್ನಲ್ಲಿ 3 ವರ್ಷ
ಯುವಕರಿಗೆ ಸೈನ್ಯದಲ್ಲಿ ಕೆಲಸ ಮಾಡಲೇಬೇಕು ಅಂತೇಳಿ ಕಂಪಲ್ಸರಿ ಇದೆ. 2 ವರ್ಷ ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆ. ಅಂದ್ರೆ ನೀವು ನಿಮ್ಮಷ್ಟಕ್ಕೆ ಇರಿ, ನಿಮ್ಮ ಕೆಲಸ, ನೀವು ಡಾಕ್ಟರ್, ಇಂಜಿನಿಯರ್, ಮತ್ತೊಂದು ಮಗದೊಂದು, ಬಿಸ್ನೆಸ್ ಮ್ಯಾನ್, ಡ್ರೈವರ್ ಏನೋ ಆಗಿರಿ, ಆದ್ರೆ 2 ವರ್ಷ ಮತ್ತು 3 ವರ್ಷ ಟ್ರೈನ್ ಆಗಿರ್ತೀರಿ. ನಿಮ್ಮನ್ನು ಕರೀತಾರೆ ಅಂತಲ್ಲ. ಆದರೆ ದೇಶಕ್ಕೆ ಆಪತ್ತು ಬಂದಾಗ ನೀವು ಬರಬೇಕು ಅಂತಂದ್ರೆ ನೀವಾಗೇ ಬರಬಹುದು. ಅವತ್ತು ಇಸ್ರೇಲ್ ವಿಚಾರಗಳು ಬಂದಾಗ ವಿಶ್ವದ ಮೂಲೆ ಮೂಲೆಯಲ್ಲಿದ್ದವರು ರೆಡಿ ಇದ್ರು. ನಾನು ಹೇಳ್ತೀನಿ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರುವಂತದ್ದು. ವಿಸ್ತೃತ ಚರ್ಚೆಯನ್ನು ಮಾಡ್ತಾ ಇದೀವಿ. ಈಗ ಬರ್ತಾ ಇರೋ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ, ಹಿಂದೂಗಳನ್ನೇ ಟಾರ್ಗೆಟ್, ಶಂಕಿತ ಉಗ್ರರ ಗುರುತು ಪತ್ತೆ ಹಚ್ಚಿದ ಎನ್ಐಎ, ರಾಷ್ಟ್ರೀಯ ತನಿಖಾ ದಳ. ಆಸಿಫ್ ಫೌಜಿ, ಅಬು ತಲ್ಹಾ ಗುರುತು ಪತ್ತೆ, ಮುಂದೈತೆ ಮಾರಿ ಹಬ್ಬ. ಉಗ್ರರಿಗೆ ಮಾಹಿತಿ ನೀಡಿದ ಸ್ಥಳೀಯ ಆಸಿಫ್ ಶೇಖ್. ಉಗ್ರ ಸಂಹಾರಕ್ಕೆ ಫೀಲ್ಡ್ಗಿಳಿದೆ ರಾಷ್ಟ್ರೀಯ ತನಿಖಾ ದಳ. ನಿನ್ನೆ ಇಳಿದಿತ್ತು. 4 ಸೇನಾ ಹೆಲಿಕಾಪ್ಟರ್ಗಳು ಕೂಡ ತಲಾಶಲ್ಲಿ ನಿರತವಾಗಿದೆ ಪಹಲ್ಗಾಮ್ನಲ್ಲಿ. ಈ ಪಹಲ್ಗಾಮ್ ಅನ್ನುವಂತಹ ಭಾಗ ಇದೆಯಲ್ಲ, ಅದು ನೀವು ಅಮರನಾಥ್ ಯಾತ್ರೆ ಹೋಗಬೇಕಾದ್ರೂ ಕೂಡ ಈ ಭಾಗದಲ್ಲೇ ಹೋಗಬೇಕಾಗತ್ತೆ. ಈ ಹಿಂದೆ ಆ ಭಾಗದಲ್ಲಿ ಕೂಡ ಅಮರನಾಥ್ ಹೊಡಿಲೇಬೇಕು ಅಂತ. ಇನ್ನೊಂದು ಮಾತು ಹೇಳ್ತೀನಿ, ಸಾಧಾರಣವಾಗಿ ಒಂದು ಶಾಂತಿಪ್ರಿಯ ರಾಷ್ಟ್ರಗಳು ಯಾವತ್ತೂ ಕೂಡ ಯುದ್ಧವನ್ನು ಬಯಸೋದಿಲ್ಲ ಅಂತೇಳಿ. ನಿಜ, ಯಾರು ಕೂಡ ಯುದ್ಧವನ್ನು ಬಯಸೋದಿಲ್ಲ. ಯಾಕಂದ್ರೆ ಒಂದು 20 ವರ್ಷ 30 ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ. ಆದ್ರೆ ನಮ್ಗನ್ಸೋದು ಇವತ್ತಿನ ಭಾರತೀಯರ ಸ್ಥಿತಿಗತಿಯಲ್ಲಿ ಹೇಡಿಯ ತರ ಬದುಕೋದಕ್ಕಿಂತ, ಹೇಡಿಯ ತರ 100 ವರ್ಷ ಬದುಕೋದಕ್ಕಿಂತ ವೀರನ ತರ ಮುಂದಿನ ತಲೆಮಾರಾದ್ರೆ ಎಂತ ವೀರಪ್ಪ ಅಂತೇಳಿ. ಹಾಗಿದ್ರೆ ನೀವು ಮಿಲಿಟರಿಗೆಲ್ಲ ಸೇರುವಂತವ್ರು ನೀವು ಆ ತರ ಭಯ ಬಿಟ್ಟಿದ್ರೆ ಇವತ್ತು ಸೈನ್ಯನೇ ಇರ್ತಾ ಇರಲಿಲ್ಲ. ಸಾಯುವ ಭಯದಲ್ಲಿ ನೀವು ಇಲ್ಲೇ ಇರ್ತಿದ್ರೆ, ಅದು ಬೇಡಪ್ಪ, ನಾನು ಯಾವುದೋ ಬಿಸ್ನೆಸ್ ಹೋಟೆಲ್ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಇವತ್ತು ಹೋಗ್ತಾ ಇರಲಿಲ್ಲ. ಇವತ್ತು ಸೈನ್ಯಕ್ಕೆ ಹೋಗೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ, ಯಾವ ರೀತಿಯ ಪ್ರತಿಕಾರವನ್ನು ತಿಳ್ಕೋಬೇಕು ನಿಮ್ಗೆ ಅನಿಸ್ತಾ ಇದೆ? ಅದು ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ. ಇನ್ ಆರ್ಡರ್ ಟು ಹ್ಯಾವ್ ಎ ಪೀಸ್ ಯು ರಿಕ್ವೈರ್ ಎ ವಾರ್. ಓಕೆ, ಶಾಂತಿ ಬಯಸುವವರು ರೆಡಿಯಾಗಿರ್ಬೇಕು ವಾರ್ ಮಾಡಲಿಕ್ಕೆ. ಯಾಕಂದ್ರೆ ಇವ್ರನ್ನ ಅತಿಯಾಗಿಬಿಟ್ಟಿದೆ. ಆಗಾಗ ಇವ್ರ ಮನಸ್ಸಿಗೆ ಬಂದ್ರೆ ಅಕ್ಷರಧಾಮ ಟೆಂಪಲ್ಗೆ ಹೋಗ್ಬೋದು, ತಾಜ್ ಹೋಟೆಲ್ ಅಲ್ಲಿ ಮಾಡ್ಬೋದು, ರೋಡಲ್ಲಿ ಹೋಗ್ಬೋದು, ಇಂಡಿಯನ್ ಆರ್ಮಿ ಯೂನಿಟ್ಗಳಲ್ಲಿ ಬಂದು ಮಂಚದ ಕೆಳಗಿದ್ದ ಮಕ್ಕಳಿಗೆ ಶೂಟ್ ಮಾಡ್ಬೋದು, ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತಿದ್ದಾರಲ್ಲ. ಈಗ ಆಕ್ಚುಲಿ ಇವರು ಪೋಖ್ರಾನ್ ಅಣು ಪರೀಕ್ಷೆ ಮಾಡಿದಾಗ ಅವರನ್ನೊಂದು ಪ್ರಶ್ನೆ ಕೇಳಲಾಗಿತ್ತು. ಭಾರತ ಯಾವತ್ತೂ ಕೂಡ ಶಾಂತಿ ರಾಷ್ಟ್ರ, ನೀವು ಪೋಖ್ರಾನ್ ಅಣುಬಾಂಬ್ ನೀವು ಇಡೋ ಮುಖಾಂತರ ಏನು ನೀವು ಯುದ್ಧಕ್ಕೆ ಆಹ್ವಾನ ಕೊಡ್ತೀರಾ ಅಂತ. ಅದಕ್ಕೆ ಒಂದು ಮಾತು ಹೇಳಿದ್ರು, ನಾವು ಈಗಲೂ ಕೂಡ ಶಾಂತಿಯನ್ನು ಬಯಸುವಂತ ರಾಷ್ಟ್ರ ನಾವು. ಆದರೆ ನಾವು ಶಾಂತಿಯನ್ನು ಬಯಸ್ತಾ ಇದ್ದೀವಿ, ನಾವು ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾ ಇದೀವಿ. ಪಕ್ಕದ ರಾಷ್ಟ್ರಗಳಿಗೆ ಶಾಂತಿ ಬೇಡ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ನಾವು ಶಾಂತಿ ಅಂತೇಳಿ ಕೈ ಕಟ್ಟಿ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ. ಹಾಗಾಗಿ ನಮ್ದು ನಾವು ಫಸ್ಟ್ ಅಟ್ಯಾಕ್ ಮಾಡೋದಿಲ್ಲ ಅಂತೇಳಿ ಒಂದು ವೀಕ್ಷಕ ನಾನು ನೆನಪಿಡ್ತೀನಿ. ನಾನು ರಿಪಬ್ಲಿಕ್ ಕನ್ನಡ ಏನು